ಹೇಗಿದ್ದೀರಿ? ನಿಮಗೆ ಗೊತ್ತಿರ್ಬೋದು ಯು ಪಿ ಎಸ್ ಸಿ ಅಂತ ಬರ್ತೀವಿ. ಯೂಶ್ವಲಿ ಏನಾಗುತ್ತೆ, ಇಯರ್ ಬೈ ಇಯರ್ ರಿಪಿಟೇಷನ್ ಓದಬೇಕು ಅನ್ನುವಂಥ ಒಂದು ಒತ್ತಾಯ ಇರ್ತದೆ. ಅದು ಅನಿವಾರ್ಯ ಆಗಿರ್ತದೆ ಯು ಪಿ ಎಸ್ ಸಿಯಲ್ಲಿ. ಪ್ರಾಬ್ಲಮ್ ಏನಾಗುತ್ತೆ, ವೆನ್ ಸಬ್ಜೆಕ್ಟು ತುಂಬ ಭಾರ ಅನ್ನಿಸಿದಾಗ ಮೈಂಡು ಕೂಡ ಭಾರ ಆಗುತ್ತೆ. ಇದಕ್ಕೆ ಕಾರಣ ಏನು? ಒಂದು ಪದ ಇದೆ ಯು ಪಿ ಎಸ್ ಸಿಯಲ್ಲಿ, ಇದು ತುಂಬ ಇಂಪಾರ್ಟೆಂಟ್ ಕೀ ರೋಲ್ ಪ್ಲೇ ಅಂತ. ಅದು ಟೈಮ್ ಮ್ಯಾನೇಜ್ಮೆಂಟ್. ಏನಾಗುತ್ತೆ, ಈ ಟೈಮು ಯು ಪಿ ಎಸ್ ಸಿ ಫಸ್ಟಿಗೆ ಬಂದಾಗ ಗೊತ್ತಾಗಲ್ಲ. ಓಕೆ, ನಾನೀಗ ಬಂದಿದ್ದೀನಿ, ನಾನು ಕಲಿತಾ ಇದ್ದೀನಿ ಅಂತ. ಯಾವಾಗ ಎಕ್ಸಾಮಿಗೆ ಇನ್ನೊಂದು 5 ಮಂತ್, ಇನ್ನೊಂದು 3 ಮಂತ್ ಇದೆ, ಆವಾಗ ಅವರಿಗೆ ಕಷ್ಟ ಅನ್ನಿಸುತ್ತೆ. ಅದು ವೇವ್ ಲೆಂತಿಗೆ ಮ್ಯಾಚ್ ಆಗದೆ ಇರ್ಬೋದು, ಒಂದು ಪೋರ್ಷನ್ ತುಂಬ ಚೆನ್ನಾಗಿ ಓದಿರ್ಬೋದು, ಇನ್ನೊಂದು ಪೋರ್ಷನ್ ಗೊತ್ತಿಲ್ಲದೆ ಇರ್ಬೋದು. ಸೊ ಯಾವಾಗ ಟೈಮ್ ಮ್ಯಾನೇಜ್ಮೆಂಟ್ ಸಿಗಲ್ಲ ಕೈಗೆ ಅಥವಾ ನೋಡಲಿಕ್ಕೆ, ಆವಾಗ ಮೆದುಳು ಭಾರ ಆಗುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಇದರಲ್ಲಿ 3 ಹಂತ ಇದೆ. ಒಂದು ಬಿಫೋರ್ ಎಕ್ಸಾಮಿನೇಷನ್, ಇನ್ನೊಂದು ಆ್ಯಕ್ಚುವಲ್ ಎಕ್ಸಾಮಿನೇಷನ್, ಇನ್ನೊಂದು ಎಕ್ಸಾಮಿನೇಷನ್ ಒಂದು ಆಫ್ಟರ್ ಎಕ್ಸಾಮಿನೇಷನ್ ಬೇರೆ, ಮತ್ತೆ ಇನ್ನೊಂದು ಪ್ರಿಲಿಮ್ಸ್ ಬರೀಬೇಕಾಗುತ್ತೆ. ಯಾಕೆಂದರೆ ಈಗ ಇಂಟರ್ವ್ಯೂ ಹೋದವರು ಕೂಡ ಇಂಟರ್ವ್ಯೂ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥದ್ದಿಲ್ಲಲ್ಲ. ಇಟ್ಸ್ ನಾಟ್ ಎ ಡಿಗ್ರಿ. ಏನಾಗುತ್ತೆ, ಈಗ ನೀವು ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂಗೆ ಹೋಗ್ತೀರಾ, ಇಂಟರ್ವ್ಯೂವಿಂದ ನೀವು ಮತ್ತೆ ಪ್ರಿಲಿಮ್ಸೇ ಬರೀಬೇಕು. ಸೊ ಆವಾಗ ಏನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಇರುತ್ತೆ, ಹೌ ಟು ಗೋ ಅನ್ನೋದು. ಸೊ ಇದನ್ನು ನಾವು 3 ಥರ ನೋಡೋಣ. ಒಂದು ಇಲ್ಲಿ ನೋಡಿ, ನಂಬರ್ 1, ನಂಬರ್ 2, ನಂಬರ್ 3. ಇದು ಬಿಫೋರ್ ಪ್ರಿಲಿಮ್ಸ್ ಅಂದರೆ ನಿಮ್ಮ ಆ್ಯಕ್ಚುಯಲ್ ಪ್ರಿಲಿಮ್ಸ್. ನೀವು ಫಸ್ಟ್ ಅಟೆಂಪ್ಟ್ ಆಗಿರ್ಬೋದು, ಸೆಕೆಂಡ್ ಅಟೆಂಪ್ಟ್, ಯಾವುದೇ ಒಂದು. ಏನಾಗುತ್ತೆ, ನಿಮ್ಮ ಹತ್ರ ಮಿನಿಮಮ್ ನಂಬರ್ ಆಫ್ ಟೈಮ್ ಏನಿದೆ ಅದು 8 ಮಂತ್ಗಳ ಕಾಲ ಇರ್ತದೆ. ಸಪೋಸ್ ಒಬ್ಬ ಕ್ಯಾಂಡಿಡೇಟಿಗೆ ಈ 8 ಮಂತಲ್ಲಿ ಅಫ್ಕೋರ್ಸ್ ಜನರಲ್ 4 to 4 ಅಂತ ಡಿವೈಡ್ ಮಾಡಿದ್ರೆ ಇಲ್ಲಿ ಲೆಥಾರ್ಜಿಕ್ಕಾಗೇ ಇರ್ತಾರೆ. ಇನ್ನೂ ಆ ಒಂದು ಅವಶ್ಯಕತೆ ಗೊತ್ತಾಗಿರೋದಿಲ್ಲ ಅಥವಾ ಭಯ ಅನ್ನಿಸಿರೋದಿಲ್ಲ. ಈ ಒಂದು 4 ಮಂತನ್ನು ಯುಟಿಲಿಟಿ ಮಾಡ್ಕೊಳ್ಳೋಕ್ಕೆ ತಲೆ ಭಾರ ಆಗಿರುತ್ತೆ. ಯಾಕೆಂದರೆ ದಿಸ್ ಪ್ರಿಲಿಮ್ಸ್. ಸೊ ಈಗೆಲ್ಲ ಫಸ್ಟ್ ಪ್ರಯಾರಿಟಿ ಸೆಕ್ಟರ್ ಅಂತ ಕರೀತಾರೆ ಯು ಪಿ ಎಸ್ ಸಿಲಿ. ಹೇಗೆ ಮಾಡೋದು? ಸಬ್ಜೆಕ್ಟ್ ಏನಿದೆ, ಜನರಲ್ ಸ್ಟಡೀಸ್ 1, 2, 3, 4, ಆಪ್ಷನಲ್ 1, ಆಪ್ಷನಲ್ 2, ಕಂಪಲ್ಸರಿ ಲ್ಯಾಂಗ್ವೇಜ್. ಇದು ಮೇನ್ಸಿನ ಪೋರ್ಷನ್. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ಮೇನ್ಸ್ ನಾವು. ಇವಾಗ ಏನಾಗುತ್ತೆ, ನಾನು 2ಅಲ್ಲಿ ಚೆನ್ನಾಗಿದ್ದೀನಿ, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 4ಅಲ್ಲಿ ಚೆನ್ನಾಗಿದ್ದೀನಿ, ನನಗೆ 1ಅಲ್ಲಿ ಚೆನ್ನಾಗಿಲ್ಲ ಆ್ಯಂಡ್ ನಾನು 3ಅಲ್ಲಿ ಚೆನ್ನಾಗಿಲ್ಲ ಅಂತ ಇಟ್ಕೊಳ್ಳಿ. ಪ್ರಾಬ್ಲಮ್ ಏನಾಗುತ್ತೆ, ಎಕ್ಸಾಮಿನೇಷನ್ ಬಂದಾಗ ನಿಮಗೆ ಇಷ್ಟು ಸೇರಿ ರ್ಯಾಂಕ್ ಬರೋದು. ಯಾವುದೇ ಒಂದು ಚೆನ್ನಾಗಿದ್ದೀನಿ ಆಗಲ್ಲ ಮ್ಯಾಟರ್. ಪ್ರಾಬ್ಲಮ್ ಏನು, ಈಗ ಆಯಿತು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಬರೆದ್ರಿ, ಆಮೇಲೆ ನಿಮಗೆ 3 to 2.5 ಮಂತ್ ಇದೆ. ಇದರಲ್ಲಿ ಏನಾಗುತ್ತೆ, ನೀವು 2 and 3 ಅಥವಾ 1 and 3ನ ನಾನು ಚೆನ್ನಾಗಿ ಇಲ್ಲದೆ ಇರೋದನ್ನು ಮಾಡ್ತೀನಿ ಅಂತ ಒಂದು ರೇ ಆಫ್ ಹೋಪಲ್ಲಿ ಹೋಗ್ತೀರಿ. ಯು ನೋ ವಾಟ್, ಇದನ್ನು ಕೂಡ ರಿವೈಸ್ ಮಾಡಬೇಕಾಗಿರುತ್ತೆ ಆ ಪರ್ಟಿಕ್ಯುಲರ್ 2.5 ಮಂತ್. ಸೊ ಏನಾಗುತ್ತೆ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅಕಸ್ಮಾತ್ ನಾನು 2, 3, 4 ಚೆನ್ನಾಗಿದ್ದೀನಿ, 1ಅಲ್ಲಿ ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಬೇಕು, ದಟ್ ಕ್ಯಾನ್ ಬಿ ಸಫೈಡ್ ವಿದಿನ್ 3 ಮಂತ್, ನೋ ಮ್ಯಾಟರ್. ಇಲ್ಲ 4ಅಲ್ಲಿ ನಾನು ಚೆನ್ನಾಗಿಲ್ಲ, ಯಾಕೆಂದರೆ ಕೇಸ್ ಸ್ಟಡಿ ಬರ್ತದೆ ಮತ್ತು ಅಪ್ಲೈಡ್ ಎಥಿಕಲ್ ಕ್ವಶನ್ ಬರುತ್ತೆ. ಇಫ್ ಯು ಡೋಂಟ್ ನೋ, ಸಮ್ ಒನ್ ಆರ್ ಎಬೋ ಯು ಆ್ಯಂಡ್ ಬಿಲೋ ಯು ಆಲ್ಸೋ ಡೋಂಟ್ ನೋ. ಸೊ ಈ ಕಾನ್ಸೆಪ್ಟಲ್ಲಿನೂ ನಡೀತದೆ. ಬಟ್ ಇಟ್ ಈಸ್ ನಾಟ್ ಇನ್ ದ ಕೇಸ್ ಆಫ್ ಜನರಲ್ ಸ್ಟಡೀಸ್ 1 and 2 and 3. ಸೊ ಇಂಥ ಕೇಸಸ್ಸಲ್ಲಿ ಬೆಸ್ಟ್ ಅಡ್ವೈಸ್ ಏನು ಕೊಡ್ತೀವಿ ಅಂದರೆ, ನೀವು ಸ್ಟಾರ್ಟಿಂಗ್ ಏನು ಮಾಡಬೇಕು, ಬರ್ಡನ್ನ ಕಮ್ಮಿ ಮಾಡಬೇಕು, ನಿಮ್ಮ ಮೆದುಳು ಬರ್ಡನ್ನು. ಹೇಗೆ? ಪ್ರತಿದಿನ ಇದರ ಡಿಮ್ಯಾಂಡ್ ಏನು ತಿಳ್ಕೋಬೇಕು. ಜನರಲ್ ಸ್ಟಡೀಸ್ 4 ಡಿಮ್ಯಾಂಡ್ ಏನು, ಪ್ರತಿದಿನ ಒಂದು ಕೇಸ್ ಸ್ಟಡಿ, ಮಾರನೆಗಿನ ಒಂದು ಎಥಿಕ್ಸು. ಆಗ ಏನಾಗುತ್ತೆ, ನೀವು ಕಂಟಿನ್ಯೂಸ್ 8 ಮಂತಲ್ಲಿ ಪ್ರತಿದಿನ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ತೀರಾ ಅಥವಾ ನೋಡ್ತೀರಾ ಅಥವಾ ವಿಜುವಲೈಸ್ ಮಾಡ್ತೀರಾ. ಆವಾಗ ನಿಮಗೆ ನೀವು ಮಾಡಿದ್ದೀನಿ ಅಂತಲೂ ಅನ್ಸಲ್ಲ. ಒಂದೇ ಕ್ವಶನ್ ನೀವು ಮಾಡೋದು ಪ್ರತಿದಿನ, ಆವಾಗ ಆಟೋಮೆಟಿಕಲಿ ಕವರ್ ಆಗೋಯ್ತು GS4. ಸರಿ, ಇನ್ನು 2 and 3 ರಿಗರಸ್ ಪ್ರಾಕ್ಟೀಸ್ ಬೇಕು, ಅಪ್ಲಿಕೇಶನ್ ಜಾಸ್ತಿ ಇರ್ತದೆ ಅದರಲ್ಲಿ. ಯಾಕೆಂದರೆ ನಿಮಗೆ ಒಂದು ಕ್ವಶನ್ ಇರ್ತದೆ, ಅದನ್ನು ಬೇರೆ ಕ್ವಶನ್ ಆಗಿ ಬರೆಯುವ ಒಂದು ತಾಕತ್ತು ಇದೆಯಾ ಅಂತ. ಮೇ ಬಿ 2 and 3ಅಲ್ಲಿ ಜನರಲಿ ಯಾವುದಾದ್ರೂ ಒಂದಾದರೂ ಸ್ಟ್ರಾಂಗ್ ಆಗೇ ಆಗಿರ್ತಾರೆ. ಬಾಕಿ 2 ಏನಿದೆ ಅದನ್ನು ಕಂಟಿನ್ಯೂಸ್ ಪ್ರಾಕ್ಟೀಸ್ ಆಫ್ ಈ 4 ಮಂತಲ್ಲಿ ಮಾಡಬೇಕು. ಇನ್ನು 1 ಇದೆ. ಆ್ಯಕ್ಚುಲಿ ಯು ನೋ ವಾಟ್, ಅಮಂಗ್ GS2, 3, 4, 1 ಈಸ್ ವೆರಿ ಈಸಿ ಪ್ರೊವೈಡೆಡ್ ನೀವು ಮೇನ್ಸಿನ ಆಬ್ಜೆಕ್ಟಿವ್ ಕಡೆ ಹೋದರೆ. ಏನಿರುತ್ತೆ ಜನರಲ್ ಸ್ಟಡೀಸ್ 1, ಹಿಸ್ಟ್ರಿ, ಜಿಯೋಗ್ರಫಿ, ಸೊಸೈಟಿ ಅಂತೂ ಯಾರು ಬೇಕಾದರೂ ಮಾಡ್ತಾರೆ ಅನ್ನೋದು ಪ್ರೊವೈಡೆಡ್. ಗುಡ್ ನೋಟ್ಸ್ ಇದ್ದರೆ
ಜಿಯೋಗ್ರಫಿಯಲ್ಲಿ 4 ಕ್ವಶನ್ ಕೇಳ್ತಾರೆ. ಈ 4 ಕ್ವಶನಲ್ಲಿ ಅಪ್ಲಿಕೇಶನ್ ಬೇಗನೆ 2 ಕ್ವಶನ್, ಸ್ಟ್ಯಾಟಿಕ್ ಬೇಗನೆ 1 ಕ್ವಶನ್, ಸೆಮಿ ಅಪ್ಲಿಕೇಶನ್ ಬೇಗನೆ 1 ಕ್ವಶನ್ನು. ಯಾವ ಕ್ವಶನ್ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಾ? 2 ಪೇಜ್ 3 ಪೇಜು ಪ್ರಿಪೇರ್ ಆಗಿ. ಏನಾಗುತ್ತೆ, ಜಿಯೋಗ್ರಫಿ ಅಂದ ತಕ್ಷಣ NCERT ಇದೀಗೂ, ಜಿಯೋಗ್ರಫಿ GK ನಿಯಾಗ್ ಇದೀಗೂ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಕಾಸ್ಟ್ ಬೆನಿಫಿಟ್ ನೋಡಿದಾಗ ನನಗೆ ಆಪ್ಷನಲ್ 1, 2 ಸೇರಿ 300 ಮಾರ್ಕ್ ಬರಬೇಕು. ಆಮೇಲೆ ಕಂಪಲ್ಸರಿ ಲ್ಯಾಂಗ್ವೇಜ್ ಪಾಸ್ ಆಗಬೇಕು. ಆಮೇಲೆ GS2 ಅಲ್ಲಿ ನನಗೆ 115 ಬರಬೇಕು, GS2 125 ಬರಬೇಕು. GS1ನಲ್ಲಿ ಆ್ಯಕ್ಚುಲಿ ಈಗ ಎಷ್ಟು ಟಾಪಿಕ್ ಅಂದರೆ GS1 ಪ್ರೊವೈಡೆಡ್ ನೀವು ಎಷ್ಟು ಹವಿಸ್ ಹಾಕಿದ್ದೀರಾ ಪ್ರಿಪ್ರೇಷನಲ್ಲಿ ಅಂತ. ಆಯಿತು, ನೀವು ರಿಮೈನಿಂಗ್ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ ಇರುತ್ತೆ, ಆ ಗ್ಯಾಪಲ್ಲಿ GS1 ಮಾಡ್ತೀರಾ, ಯಾವುದು ಹಿಸ್ಟ್ರಿ ಮತ್ತು ಜಿಯೋಗ್ರಫಿನೇ ಮಾಡ್ತೀರಾ. ಆವಾಗ ನಿಮಗೆ ಕಾಸ್ಟ್ ಬೆನಿಫಿಟ್ಟು ರೀಚ್ ಆಗುತ್ತೆ. ಯಾವಾಗಲೂ ತಲೆಯಲ್ಲಿ ಇಟ್ಕೋಬೇಕು, ಟೈಮ್ ಮ್ಯಾನೇಜ್ಮೆಂಟಿಗೆ ನಾನು ಇಷ್ಟು ಸಬ್ಜೆಕ್ಟಿಗೆ ಅನ್ನೋದು ತಲೆಗೆ ಹಾಕೋಬಾರ್ದು. ಇಷ್ಟು ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಬರಬೇಕು ನನಗೆ, ಅದಕ್ಕೆ ನಾನು ಯಾವ ಥರ ಪ್ರಿಪೇರ್ ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗಿದ್ದರೆ ಈ 8 ಮಂತ್ ಈಸ್ ವೆರಿ ಸಫಿಷಿಯೆಂಟ್. UPSCಯಲ್ಲಿ ಜನರಲಿ ಡಿಗ್ರಿ ಅಲ್ಲ ನೋಡಿ, 4 ವರ್ಷದ ಇಂಜಿನಿಯರಿಂಗು, 3 ವರ್ಷದ ಒಂದು BSc ಅಥವಾ BA, BCom ಅಥವಾ LLB, MBBS ಆ ಥರ ಅಲ್ಲ ನೋಡಿ. ನೀವು ಇನ್ ಆ್ಯಂಡ್ ಔಟ್, ಚೆಕ್ಔಟ್ ಯಾವಾಗ ಆಗ್ತೀರಾ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಈ ಕಾನ್ಸೆಪ್ಟ್ ನೋಡಿದಾಗ ದ ಮಾರ್ಕ್ಸ್ ಈಸ್ ಇಂಪಾರ್ಟೆಂಟ್, ನಾಟ್ ದ ಸಬ್ಜೆಕ್ಟ್. ಇದು ನಿಮ್ಮ ತಲೆಯಲ್ಲಿರಬೇಕು. ಎರಡನೇದು, ಡಿವೈಡ್ ಆಫ್ ದ ಸಬ್ಜೆಕ್ಟ್ ಇನ್ ಈಸಿ ಪ್ಯಾಟರ್ನ್. ಪ್ರತಿದಿನ ನಾನು ಇಷ್ಟು ಮಾಡ್ತೀನಿ. CCAT-ಅನ್ನು ಒಂದು 10 ಕ್ವಶನ್ ಪ್ರತಿದಿನ ಮಾಡ್ತೀನಿ. GS2 ಅಲ್ಲಿ ನನಗೆ ಕಷ್ಟ ಇರೋದು ಯಾವುದು? ಜುಡಿಷರಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯೂನಿಯನ್ ಆ್ಯಂಡ್ ಸ್ಟೇಟ್ಸ್, ಪಾರ್ಲಿಮೆಂಟ್ ಆ್ಯಂಡ್ ಲೆಜಿಸ್ಲೇಷನ್, ಅದನ್ನು ನಾನು ನೋಡ್ತೀನಿ. ಬಾಕಿ ಎಲ್ಲ ನಾನು ಮಾಡ್ತೀನಿ. ಹೆಲ್ತು, ಹಂಗರು, ನ್ಯೂಟ್ರಿಷನ್ನು ಅದೆಲ್ಲ ನಾನು ಮಾಡ್ತೀನಿ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಚೆನ್ನಾಗಿ ಹೋಗ್ತೀನಿ. GS3 ಬಂದರೆ ಎಕನಾಮಿಕ್ಸು, ಕೋರ್ ಎಕನಾಮಿಕ್ಸ್ ಕಾನ್ಸೆಪ್ಟಲ್ಲಿ 2 ಕ್ವಶನ್ ಕೊಡ್ತಾರೆ. ಬಟ್ ಪೀಪಲ್ ಆರ್ ಸ್ಪೆಂಡಿಂಗ್ 1.5 ಮಂತ್. ಯಾಕೆ? ಕಾಸ್ಟ್ ಬೆನಿಫಿಟ್ ನೋಡಿ. ನೀವು ಅದನ್ನು ಒಂದು ಡೀಸೆಂಟ್ ಆನ್ಸರ್ ಮಾಡಲಿಕ್ಕೆ ಆಗುತ್ತಾ? ಯು ಕ್ಯಾನ್ ಗೋ ಅಹೆಡ್. ಅದೇ ನೀವು ಹಿಸ್ಟ್ರಿ ಪೋರ್ಷನ್ ತೊಗೊಳ್ಳಿ, GS1, ಅದರಲ್ಲಿ ಮೇನ್ ಸ್ಪೆಸಿಫಿಕ್ ಯಾವ ಥರ ಕೇಳ್ತಾರೆ? ಜನ ತಪ್ಪು ಮಾಡೋದನ್ನೇ ತೊಗೊತಾರೆ. ಒಂದು ಸ್ಪೆಕ್ಟ್ರಮ್ ಬುಕ್ಕನ್ನು ಇಷ್ಟೂ ಓದ್ತಾರೆ. ಆದರೆ GS1 ಮೇನ್ಸಲ್ಲಿ ಕೇಳುವ ಕ್ವಶನ್ ಏನು? ಗವರ್ನರ್ ಜನರಲ್ ಆಫ್ ಇಂಡಿಯಾ, ಪರ್ಸನಾಲಿಟೀಸ್, ಸೋಷಲ್ ರಿಫಾರ್ಮರ್, ರೆಗ್ಯುಲೇಟಿಂಗ್ ಆ್ಯಕ್ಟ್, 4 ಕ್ವಶನ್ ಆಯಿತು. ಅದಾದ ಮೇಲೆ ಕ್ವಿಟ್ ಇಂಡಿಯಾ ಮೂಮೆಂಟು, ಆ ಥರದ್ದು 1947ಇಂದ ಇಂಡಿಪೆಂಡೆನ್ಸ್ವರೆಗೂ, ಮತ್ತು 1857 ರಿವೋಲ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ರಾಜಮನೆತನಗಳ ಒಂದು ಗವರ್ನೆನ್ಸ್ ಸಿಸ್ಟಮ್ ಹೇಗಿತ್ತು, ಮ್ಯೂಸಿಕ್ಕು, ಡ್ಯಾನ್ಸು, ಅಷ್ಟೇ ತಾನೆ. ಸೊ ಪೀಪಲ್ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ದ ರ್ಯಾಂಕ್ ಬಿಕಾಸ್ ದೇ ಡೋಂಟ್ ನೋ ಹೌ ಟು ಪ್ರಿಪೇರ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಿಮ್ಮ ಮೆದುಳಿನ ಮ್ಯಾನೇಜ್ಮೆಂಟ್. ನಿಮ್ಮ ಮೆದುಳು ಗಟ್ಟಿ ಇದೆಯಾ, ನಿಮ್ಮ ರ್ಯಾಂಕ್ ಗಟ್ಟಿ ಇದೆ. ಥ್ಯಾಂಕ್ ಯು.